ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ಪವರ್ ಆಫ್ ಜೆಮ್ಸ್ಟೋನ್. ಜೆಮ್ಸ್ಟೋನ್ ಅನ್ನ ಯಾರು ಧರಿಸಬೇಕು, ಜೆಮ್ಸ್ಟೋನ್ ಅನ್ನ ಯಾವ ಕಾರಣಕ್ಕಾಗಿ ಹಾಕೊಳ್ಬೇಕು, ಇನ್ನು ಜೆಮ್ಸ್ಟೋನ್ ಧರಿಸೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ, ಜೆಮ್ಸ್ಟೋನ್ ಆಗಿರ್ಬೋದು, ಕ್ರಿಸ್ಟಲ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವ್ಯಾವ ರೀತಿ ಫಲಗಳನ್ನ ಕೊಡುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರನ್ನು ಮುಟ್ಟಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಪ್ರತಿ ಸಂಚಿಕೆಯಲ್ಲೂ ಕೂಡ ಜೆಮ್ಸ್ಟೋನ್ಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗಿದ್ದೀವಿ. ತುಂಬಾ ಜನರು ಕನ್ಫ್ಯೂಷನ್ ಕೇಳ್ತಾ ಇದ್ದಾರೆ. ಈ ಜೆಮ್ಸ್ಟೋನ್ ಅಂತಂದ್ರೆ ಉಂಗುರದ ರೂಪದಲ್ಲಿ ಹಾಕೊಳ್ತಾರೆ, ಬ್ರೆಸ್ಲೆಟ್ಸ್ನಲ್ಲಿ ಹಾಕೊಳ್ತಾರೆ, ಡಾಲರ್ನಲ್ಲಿ ಹಾಕೊಳ್ತಾರೆ, ಕೆಲವರು ಕಲ್ ರೂಪದಲ್ಲಿ ಮನೇಲಿ ಕೂಡ ಇಟ್ಕೊಳ್ತಾರೆ. ಏನು ಈ ಥರ ಡಿಫ್ರೆನ್ಸು, ಯಾವ್ಯಾವುದು ಏನೇನು ಪರಿಣಾಮಗಳನ್ನು ಬೀರುತ್ತೆ ಅಂತ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. TV9 ವೀಕ್ಷಕರಿಗೆ ನಮಸ್ಕಾರ. ಈ ಪವರ್ ಆಫ್ ಜೆಮ್ಸ್ಟೋನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಜೆಮ್ಸ್ಟೋನ್ಸ್ ರಹಸ್ಯ ಏನು ಇವತ್ತು ತಿಳಿಸೋಣ. ನೋಡಿ, ಎಷ್ಟೋ ಜನ ರಿಂಗ್ ಫಾರ್ಮೆಟ್ನಲ್ಲಿ ವೇರ್ ಮಾಡ್ತಾ ಇದ್ದಾರೆ, ಪೆಂಡೆಂಟ್ ಫಾರ್ಮೆಟ್ನಲ್ಲಿ ವೇರ್ ಮಾಡ್ತಾ ಇದ್ದಾರೆ, ಕ್ರಿಸ್ಟಲ್ ಫಾರ್ಮೆಟ್ನಲ್ಲಿ, ಬ್ರಾಸ್ಲೆಟ್ ಫಾರ್ಮೆಟ್ನಲ್ಲಿಯೂ ಕೂಡ ವೇರ್ ಮಾಡ್ತಾ ಇದ್ದಾರೆ, ಮತ್ತು ರಾ ಫಾರ್ಮೆಟ್ನಲ್ಲಿಯೂ ಕೂಡ ವೇರ್ ಮಾಡ್ತಾ ಇದ್ದಾರೆ. ಅದು ಏನು ಇಂಪಾರ್ಟೆನ್ಸ್ ಏನು ಇವತ್ತು ನೋಡೋಣ. ನೋಡಿ, ಎಷ್ಟೋ ಜನ ನೀವು ಕೇಳಿರ್ತೀರ, ಮನೆಯಲ್ಲಿ ವಾಸ್ತು ಪ್ರಕಾರ ವಾಸ್ತುಗೆ ಜೆಮ್ಸ್ಟೋನ್ ಇರ್ತಾರೆ ಮನೆಯಲ್ಲಿ. ಮತ್ತು ಎಷ್ಟೋ ಜನ 99% ಎಲ್ಲರೂ ಕೂಡ ಜೆಮ್ಸ್ಟೋನ್ ರಿಂಗ್ನಲ್ಲಿ ವೇರ್ ಮಾಡ್ತಾ ಇದ್ದಾರೆ, ಮತ್ತು ಮಕ್ಕಳು ಇಲ್ಲಿ ಫೀಮೇಲ್ಸ್ ಇಲ್ಲಿ ಪೆಂಡೆಂಟ್ ಫಾರ್ಮೆಟ್ನಲ್ಲಿ ವೇರ್ ಮಾಡ್ತಾ ಇದ್ದಾರೆ. ನೋಡಿ, ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಜೆಮ್ಸ್ಟೋನ್ 5 ರೀತಿ ನೀವು ಧರಿಸ್ಬೋದು. ರಾಶಿ ಇರಲಿ, ನಕ್ಷತ್ರ ಇರಲಿ, ಲಗ್ನ ಇರಲಿ, ದಶಾಭುಕ್ತಿ ಇರಲಿ, ಉಚ್ಚಸ್ಥಾನ ಅಂದರೆ ನೀಚಸ್ಥಾನ ಎಲ್ಲ ನೋಡ್ಬಿಟ್ಟು ನಿಮ್ಮ ಜಾತಕ ಪ್ರಕಾರ ನೀವು ಧರಿಸ್ಬೋದು. ನೋಡಿ, ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಈ ಬ್ಯಾಂಗ್ಳೂರಿನಲ್ಲಿ ಅಥೆಂಟಿಕ್ ಸಿಟಿ ಜೆಮ್ಸ್ಟೋನ್ ವೇರ್ ಮಾಡೋದು ಪ್ರೊಸೀಜರ್ ಅಂದರೆ ಅಕಾರ್ಡಿಂಗ್ ಟು ಲಗ್ನಲ್ಲಿ. ಈ ಲಗ್ನ ಪ್ರಕಾರ ಯಾವ ಜೆಮ್ಸ್ಟೋನ್ ವೇರ್ ಮಾಡಬೇಕು ನಮ್ಮ ಆಫೀಸ್ನಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಅಸ್ಟ್ರಾಲಜಿಸ್ಟ್ನೂ ಇದ್ದಾರೆ, ಜೆಮ್ ಕನ್ಸಲ್ಟ್ನೂ ಇದ್ದಾರೆ. ನಾವು ಪರ್ಸ್ನಲಿನೂ ಕೂಡ ನಾನು ಬೇಕಂದರೆ ಅಥೆಂಟಿಕ್ ಸಿಟಿ ನ್ಯಾಚುರಲ್ ಜೆಮ್ಸ್ಟೋನ್ ನಿಮ್ಮ ರಾಶಿ ಪ್ರಕಾರ ಇಲ್ಲಿ, ನಿಮ್ಮ ಲಗ್ನ ಪ್ರಕಾರ ಇಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಸೊ ಇದು ಎಲ್ಲ ನಾರ್ಮಲಿ 1 ಜನರೇಷನ್ 2 ಜನರೇಷನ್ ಬಿಸ್ನೆಸ್ ಇಲ್ಲ, ನಮ್ಮದು ಬಂದುಬಿಟ್ಟು 4th ಜನರೇಷನ್ ಬಿಸ್ನೆಸ್. ಓಕೆನಾ. ಈ ರಾಜ ಮಹಾರಾಜ ಕಾಲದಿಂದ ಕೂಡ ರಾಜ ಮಹಾರಾಜ ಕಾಲಿಂದನೂ ಕೂಡ ಈ ಜೆಮ್ಸ್ಟೋನ್ ವೇರ್ ಮಾಡ್ತಾ ಬರ್ತಾ ಇದ್ದಾರೆ. ಏನಕ್ಕೆ ಆ ಜೆಮ್ಸ್ಟೋನ್ನಲ್ಲಿ ಪವರ್ಸ್ ಇದೆ. ನೋಡಿ, ಈ ಭೂಮಿನಲ್ಲಿ ಎಷ್ಟೋ ಜನಕ್ಕೆ ಎಲ್ಲ ಸಮಸ್ಯೆ ಇದೆ. ಸಮ್ಮನ್ ಇಸ್ ಫೇಸಿಂಗ್ ಫೈನಾನ್ಸ್ ಪ್ರಾಬ್ಲಮ್, someone is facing education problem, someone is facing job problem, someone is facing career problems. ಎಷ್ಟೋ ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ ಇರಲಿ, ವೆಲ್ತ್ ಪ್ರಾಬ್ಲಮ್, ಎಲ್ಲರಿಗೆ ಪ್ರಾಬ್ಲಮ್ಸ್ ಇದೆ. ಈ ಪ್ರಾಬ್ಲಮ್ಸ್ ಇದೆ ಆಚೆ ಪಡೋಕ್ಕೆ ನಿಮ್ಮ ಹತ್ರ 3 ರೆಮಿಡಿ ಇದೆ: ಮಣಿ, ಮಂತ್ರ, ಔಷಧಿ. ಈ 3ರಿಂದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿಯೆಸ್ಟ್ ರೆಮಿಡಿ ಅಂದರೆ ಅದು ಜೆಮ್ಸ್ಟೋನ್. ಈ ಜೆಮ್ಸ್ಟೋನ್ ಅಂದರೆ ಇದು ನೀವು ಮಾಡಿರೋದಲ್ಲ. ಇದು ಎಷ್ಟು ಜನ ಸಿಂಥೆಟಿಕ್ ಜೆಮ್ಸ್ಟೋನ್ ಕೂಡ ಈ ಜನ್ರೇಷನಲ್ಲಿ ಮಾಡ್ತಾ ಇದ್ದಾರೆ. ಇದು ಗಿಫ್ಟ್ ಆಫ್ ನೇಚರ್, ಇದು ಗಿಫ್ಟ್ ಆಫ್ ಗಾಡ್. ಇದು ಭೂಮಿ ಕೊಟ್ಟಿರೋದು ಒಂದು ಆಶೀರ್ವಾದ. ಈ ಜೆಮ್ಸ್ಟೋನ್ನಲ್ಲಿ ತುಂಬಾ ಪವರ್ ಇದೆ, ತುಂಬಾ ಪಾಸಿಟಿವ್ ಎನರ್ಜೀಸ್ ಇದೆ. ನೀವು ಎಷ್ಟೋ ಜನ ನೀವು ಕೇಳಿರ್ತೀರ, ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ಏನು ಪ್ರಭಾವ ಸಿಗುತ್ತೆ, ಕ್ರಿಸ್ಟಲ್ಸ್ನ ಏನು ಪ್ರಭಾವ ಸಿಗುತ್ತೆ. ಜೆಮ್ಸ್ಟೋನಲ್ಲಿ 2 ರೀತಿ ಬರುತ್ತೆ. ಅದು ಪ್ರೀಷಿಯಸ್ ಒಂದು ಬರುತ್ತೆ, ಇನ್ನೊಂದು ಸೆಮಿ ಪ್ರೀಷಿಯಸ್ ಬರುತ್ತೆ. ಪ್ರೀಷಿಯಸ್ನಲ್ಲಿ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು ಅಕಾರ್ಡಿಂಗ್ ಟು ಯುವರ್ ರಾಶಿ, ನಕ್ಷತ್ರ, ಲಗ್ನ ಯಾವುದೋ ಒಂದು ಪ್ರಕಾರ ನೀವು ವೇರ್ ಮಾಡ್ತಾ ಇದ್ದೀರಾ. ಈ ಕ್ರಿಸ್ಟಲ್ಸ್ ನೀವು ವೇರ್ ಮಾಡ್ತಾ ಇದ್ದೀರಲ್ಲ, ಈ ಜನ್ರೇಷನ್ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಯಾವುದಂದರೆ ಕ್ರಿಸ್ಟಲ್ಸ್ ಬ್ರಾಸ್ಲೆಟ್ ಟ್ರೆಂಡಿಂಗ್ ಆಗ್ತಾ ಇದೆ, ಮಾಲಾ ಟ್ರೆಂಡಿಂಗ್ ಆಗ್ತಾ ಇದೆ. ಮಾಲಾನಲ್ಲಿನೂ ಕೂಡ 7 ಚಕ್ರ ಮಾಲಾ ಬರ್ತಾ ಇದೆ. 7 ಚಕ್ರ ಜೆಮ್ಸ್ಟೋನ್ ತುಂಬ ಟ್ರೆಂಡಿಂಗ್ ನಡೀತಾ ಇದೆ. 7 ಚಕ್ರ ಬ್ರಾಸ್ಲೆಟ್ ಟ್ರೆಂಡಿಂಗ್ ನಡೀತಾ ಇದೆ. ಇದೆಲ್ಲ ಇಂಪಾರ್ಟೆನ್ಸ್ ಏನಂದರೆ 7 ಚಕ್ರ ನಿಮ್ಮ ಬಾಡಿಗೆ 7 ಚಕ್ರ ಏನಿದೆ ಅದೆಲ್ಲ ಹೀಲ್ ಮಾಡೋಕ್ಕೆ, ಒಂದು ಪಾಸಿಟಿವ್ ಫ್ಲೋ ಮಾಡೋಕ್ಕೆ ಈ 7 ಚಕ್ರ ಬ್ರಾಸ್ಲೆಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಎಷ್ಟೋ ಜಾಗ ನ್ಯಾಚುರಲ್ ಜೆಮ್ಸ್ಟೋನ್ ಸಿಗ್ತಾ ಇದೆ, ಹೀಟೆಡ್ ಜೆಮ್ಸ್ಟೋನ್ ಸಿಗ್ತಾ ಇದೆ, ಟ್ರೀಟೆಡ್ ಜೆಮ್ಸ್ಟೋನ್ ಸಿಗ್ತಾ ಇದೆ. ಇವತ್ತು ಮಾತಾಡೋಣ ಯಾವ ರೀತಿಯಲ್ಲಿ ನಾವು ಜೆಮ್ಸ್ಟೋನ್ ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕು, ಆಯ್ಕೆ ಯಾವ ರೀತಿಯಲ್ಲಿ ನಾವು ಮಾಡಬೇಕು. ನೋಡಿ, ಸ್ಟಾರ್ಟಿಂಗ್ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಜೆಮ್ಸ್ಟೋನ್ನಲ್ಲಿ ಇನ್ಕ್ಲೂಷನ್ಸ್ ಇರುತ್ತೆ. ಆ ಇನ್ಕ್ಲೂಷನ್ಸ್ ಇಲ್ಲ ಅಂದರೆ ಅದು ಜೆಮ್ಸ್ಟೋನ್ ಫೇಕ್ ಜೆಮ್ಸ್ಟೋನ್, ಡೂಪ್ಲಿಕೇಟ್ ಜೆಮ್ಸ್ಟೋನ್, ಪ್ಲಾಸ್ಟಿಕ್ ಜೆಮ್ಸ್ಟೋನ್, ಅಥವಾ ಹೀಟೆಡ್ ಅಂದರೆ ಟ್ರೀಟೆಡ್ ಜೆಮ್ಸ್ಟೋನ್. ಎಲ್ಲ ಜೆಮ್ಸ್ಟೋನ್ನಲ್ಲಿ ಇನ್ಕ್ಲೂಷನ್ಸ್ ಇರಲೇ ಇರುತ್ತೆ. ಅದು 1 ಕೋಟಿ ಇರಲಿ, 50 ಕೋಟಿ ಜೆಮ್ಸ್ಟೋನ್ ಇದ್ರೂ ಕೂಡ ಒನ್ ಅದರ್ ಇನ್ಕ್ಲೂಷನ್ಸ್ ಇರಲೇ ಇರುತ್ತೆ. ನೋಡಿ, ಡೈಮಂಡಲ್ಲೂ ಕೂಡ ನಾವು ಹೇಳ್ತೀವಿ VVS 1 ಜೆಮ್ಸ್ಟೋನ್ ಡೈಮಂಡ್ ಬರುತ್ತೆ, VVS 2 ಬರುತ್ತೆ, VS ಅದು ಅರ್ಥ ಏನಂದರೆ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್. VS1 ಅಂದರೆ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್. ಐ ಇನ್ಕ್ಲೂಷನ್ಸ್ ಅಂದರೆ ಇನ್ಕ್ಲೂಷನ್ಸ್ ಫೌಂಡ್. ಇದೆಲ್ಲ ಇನ್ಕ್ಲೂಷನ್ಸ್ ಬರುತ್ತೆ. ಕಲರ್ನಲ್ಲಿನೂ ಕೂಡ ಶೇಡ್ಸ್
ಆಗ್ತಾ ಇರುತ್ತೆ, DEF ಇದೆಲ್ಲ ಕಲರ್ ಶೇಡ್ ಆಗ್ತಾ ಇದೆ, ಕ್ಲಾರಿಟಿ ಶೇಡ್ ಆಗ್ತಾ ಇದೆ, ಶೇಪ್ನಲ್ಲಿ ಶೇಡ್ ಆಗ್ತಾ ಇದೆ, ಕಟ್ಟಿಂಗ್ನಲ್ಲಿ ಶೇಡ್ ಆಗ್ತಾ ಇರುತ್ತೆ. ಇದೆಲ್ಲನಲ್ಲಿ 110% ಜೆಮ್ಸ್ಟೋನ್ ಯಾವುದೇ ಅಕ್ಯುರೇಟ್ ಇರಲ್ಲ. ಎಲ್ಲ ಜೆಮ್ಸ್ಟೋನ್ನಲ್ಲಿ ಕೆರೆಗಳಿರುತ್ತೆ, ಲೈನ್ಸ್ ಇರುತ್ತೆ, ಫೆದರ್ಸ್ ಇರುತ್ತೆ, ಬ್ಲ್ಯಾಕ್ ಡಾಟ್ಸ್ ಇರುತ್ತೆ, ಸ್ಕ್ರಾಚಸ್ ಇರುತ್ತೆ. ನಾವು ಏನು ಮರನಲ್ಲಿ ಏನು ಇನ್ಕ್ಲೂಷನ್ಸ್ ಲೈನ್ಸ್ ಇರುತ್ತೆ, ಅದೇ ಥರ ಜೆಮ್ಸ್ಟೋನಲ್ಲಿ ಕೂಡ ಲೈನ್ ಇರುತ್ತೆ. ನೋಡಿ, ನಾನು ಇಂಪಾರ್ಟೆಂಟ್ ಆಗಿ ನಿಮಗೆ ಒಂದು ಜೆಮ್ಸ್ಟೋನ್ ತೋರಿಸೋಣ ಅಂದರೆ ಕೈನೈಟ್ ಜೆಮ್ಸ್ಟೋನ್. ಇದು ಬಂದುಬಿಟ್ಟು ಕೈನೈಟ್ ಜೆಮ್ಸ್ಟೋನ್ ನಾವು ಹೇಳ್ತೀವಿ. ಈ ಕೈನೈಟ್ ಜೆಮ್ಸ್ಟೋನ್ ಲೇಯರ್ ಟು ಲೇಯರ್ ಫಾರ್ಮ್ ಆಗುತ್ತೆ. ನೋಡಿ, ಇದು ಬಂದುಬಿಟ್ಟು ನ್ಯಾಚುರಲ್ ಕೈನೈಟ್ ಜೆಮ್ಸ್ಟೋನ್. ಕೈನೈಟ್ದು ಬೆನಿಫಿಟ್ಸ್ ಏನಂದರೆ, ನೋಡಿ, ರಿಂಗ್ ಫಾರ್ಮೆಟ್ನಲ್ಲಿ ನೀವು ವೇರ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ರಿಂಗ್ನಲ್ಲಿ 5 ಫಿಂಗರ್ಸ್ನಲ್ಲಿ ನೀವು 4 ಫಿಂಗರ್ನಲ್ಲಿ ನೀವು ಜೆಮ್ಸ್ಟೋನ್ ವೇರ್ ಮಾಡಬೇಕು. ಈ 4 ಫಿಂಗರ್ ಏನಕ್ಕೆ ವಿಶೇಷ ಏನಂದರೆ ಒಂದು ಫಿಂಗರ್ಗೆ ಒಂದು ಗ್ರಹ ರೂಲ್ ಆಗುತ್ತೆ. ನೋಡಿ, ನಾನು ಎಷ್ಟು ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೀನಿ, ಇದು ಬಂದುಬಿಟ್ಟು ಬುಧ ಗ್ರಹ ಮತ್ತು ಚಂದ್ರಗ್ರಹ ರೂಲ್ ಆಗುತ್ತೆ. ಇಲ್ಲಿ ನೀವು ಎಮ್ರಾಲ್ಡ್ ಕಿರಿಬೆರಳಿಗೆ, ಲಿಟಲ್ ಫಿಂಗರ್ಗೆ ಎಮ್ರಾಲ್ಡ್ ಮತ್ತು ಮುತ್ತು ಪರ್ಲ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಸೆಕೆಂಡ್ ಫಿಂಗರ್ ರಿಂಗ್ ಫಿಂಗರ್ಗೆ ಸೂರ್ಯ ಗ್ರಹ ಮತ್ತು ಕುಜಗ್ರಹ ರೂಲ್ ಆಗುತ್ತೆ, ಪ್ಲಾನೆಟ್ ಮಾರ್ಸ್. ಇಲ್ಲಿ ನೀವು ರೂಬಿ ಜೆಮ್ಸ್ಟೋನ್ ಅಥವಾ ನೀವು ಕೋರಲ್ ಜೆಮ್ಸ್ಟೋನ್ ಅಥವಾ ನೀವು ಸ್ಟಾರ್ ರೂಬಿ ಜೆಮ್ಸ್ಟೋನ್ ಕೂಡ, ಈ 3 ಜೆಮ್ಸ್ಟೋನ್ ಈ ರಿಂಗ್ ಫಿಂಗರ್ನಲ್ಲಿ ನೀವು ವೇರ್ ಮಾಡ್ಬೋದು. ಮಿಡಲ್ ಫಿಂಗರ್, ಈ ಫಿಂಗರ್ನಲ್ಲಿ ನೀವು ಬ್ಲೂ ಸಫೈರ್, ವೈಟ್ ಜರ್ಕಾನ್ ಮತ್ತು ಕ್ಯಾಟ್ಸೈ, ಗೋಮೆದಕ, ಅಮೇಥಿಸ್ಟ್, ಲ್ಯಾಪಿಸ್ ಇದೆಲ್ಲ ಜೆಮ್ಸ್ಟೋನ್ ನೀವು ಮಿಡಲ್ ಫಿಂಗರ್ನಲ್ಲಿ ನೀವು ವೇರ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಫಿಂಗರ್ ಫಸ್ಟ್ ಫಿಂಗರ್ನಲ್ಲಿ ಇದು ಬಂದುಬಿಟ್ಟು ಗುರು ಗ್ರಹ ಫಿಂಗರ್, ಜುಪಿಟರ್ ಪ್ಲಾನೆಟ್ ಫಿಂಗರ್. ಇಲ್ಲಿ ನೀವು ಎಲ್ಲೋ ಸಿಟ್ರಿಡ್, ಎಲ್ಲೋ ಸಫೈರ್, ಎಲ್ಲೋ ಟೋಪಾಸ್ ಜೆಮ್ಸ್ಟೋನ್, ಈ 3 ಜೆಮ್ಸ್ಟೋನ್ನ ಈ ಫಸ್ಟ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ನೋಡಿ, ಫಸ್ಟ್ ಈ 4 ಫಿಂಗರ್ನಲ್ಲಿ ನೀವು ವೇರ್ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಹೇಳ್ತಾ ಬರ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಇಸ್ ರೂಲ್ಡ್ ಬೈ ಜೆಂಟ್ಸ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಇಸ್ ರೂಲ್ಡ್ ಬೈ ಲೇಡೀಸ್. ಲೆಫ್ಟ್ ಹ್ಯಾಂಡ್ ಲೇಡೀಸ್ನಲ್ಲಿ ವೇರ್ ಮಾಡಬೇಕು, ರೈಟ್ ಹ್ಯಾಂಡಲ್ಲಿ ಜೆಂಟ್ಸ್ ಅವರು ವೇರ್ ಮಾಡಬೇಕು. ಇದು ವೇರ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಯಾವುದೋ ಒಂದು ರೀಸನ್ ಇದೆ, ಇಲ್ಲ ಅಂದರೆ ನಿಮಗೆ ತುಂಬ ಬೆನಿಫಿಷಿಯಲ್ ಆಗಬೇಕು ಅಥವಾ ಕಾಣಿಸ್ಬಾರ್ದು ಉಂಗುರ ಅಂದರೆ ನೀವು ಡಾಲರ್ ಫಾರ್ಮೆಟ್ನಲ್ಲಿ ಕೂಡ ವೇರ್ ಮಾಡ್ಬೋದು, ಪೆಂಡೆಂಟ್ ಫಾರ್ಮೆಟ್ನಲ್ಲಿ. ಇಲ್ಲ ಅಂದರೆ ಮಕ್ಕಳಿಗೆ ನೀವು ಜೆಮ್ಸ್ಟೋನ್ ಕೊಡ್ತಾ ಇರ್ತೀವಿ ನಾವು. ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಮೋರ್ ದೆನ್ 3 ಇಯರ್ಸಿಂದ ನಾವು ಜೆಮ್ಸ್ಟೋನ್ ರೆಕಮೆಂಡ್ ಮಾಡ್ತೀವಿ ನಾವು. ನೋಡಿ, ಅವ್ರಿಗೆ ಉಂಗುರ ರಿಂಗ್ ಫಾರ್ಮೆಟಲ್ಲಿ ವೇರ್ ಮಾಡೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಪೆಂಡೆಂಟ್ ಫಾರ್ಮೆಟ್ನಲ್ಲಿ ಕೊಡ್ತೀವಿ. ಅಥವಾ ಡಾಕ್ಟರ್ಸ್ಗೆ ಈ ಸರ್ಜರಿ ಮಾಡೋಕ್ಕೆ ಟೈಮ್ನಲ್ಲಿ ಅಥವಾ ಡೈಲಿ ಯೂಸ್ ಮಾಡೋಕ್ಕೆ ಟೈಮ್ನಲ್ಲಿ ಎಷ್ಟೋ ಡಾಕ್ಟರ್ಸ್ ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ಸರ್ ನಾವು ಸರ್ಜರಿ ಮಾಡೋಕ್ಕೆ ಟೈಮಲ್ಲಿ, ನಮ್ಮ ಕೆಲಸ ಕಾರ್ಯದಲ್ಲಿ ಮಾಡೋಕ್ಕೆ ಟೈಮ್ನಲ್ಲಿ ಉಂಗುರ ಚುಚ್ಚುತ್ತೆ ಅಥವಾ ಇರಿಟೇಟ್ ಆಗುತ್ತೆ ಅಥವಾ ಕೆಲಸ ಮಾಡೋಕ್ಕೆ ಆಗಲ್ಲ. ಆ ರೀಸನ್ಗೂ ಕೂಡ ವಿ ಸಜೆಸ್ಟ್ ಟು ಗೋ ವಿತ್ ದಿ ಪೆಂಡೆಂಟ್. ಅಥವಾ ಪೆಂಡೆಂಟಲ್ಲಿ ಮನಸ್ಸಿಗೆ ಕಾರಕ ಇರೋದು, ಡೈರೆಕ್ಟ್ ನಮ್ಮ ಹಾರ್ಟ್ಗೆ ಟಚ್ ಆಗುತ್ತೆ, ನಮ್ಮ ಬಾಡಿಗೆ ಟಚ್ ಆಗುತ್ತೆ. ಅದಕ್ಕೋಸ್ಕರ ಪೆಂಡೆಂಟ್ ಈಸ್ ನಂಬರ್ 1. ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ರಿಂಗ್, ಸೆಕೆಂಡ್ ಪ್ರಿಫರೆನ್ಸ್ ಬಂದುಬಿಟ್ಟು ಪೆಂಡೆಂಟ್, ಥರ್ಡ್ ಪ್ರಿಫರೆನ್ಸ್ನು ಕೂಡ ಈ ಥರ ಬ್ರಾಸ್ಲೆಟ್ ಫಾರ್ಮ್ನಲ್ಲಿನೂ ಕೂಡ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. 99% ಈ ಬ್ರಾಸ್ಲೆಟ್ ನೀವು ವೇರ್ ಮಾಡಿದ್ರೆ ಯಾವುದು ಫಿಂಗರ್ ಯಾವುದು ನೋಡೋದು ಅವಶ್ಯಕತೆ ಇಲ್ಲ. ಈ ಬ್ರಾಸ್ಲೆಟ್ ಫಾರ್ಮ್ನಲ್ಲಿನೂ ಕೂಡ ಈ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಎಷ್ಟೋ ಫೀಮೇಲ್ಸ್ ಈ ಜನ್ರೇಷನಲ್ಲಿ ಕೂಡ ಈ ಇಯರಿಂಗ್ಸ್ಗೂ ಕೂಡ ಈ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದಾರೆ. ಇಯರಿಂಗ್ಸ್ಗೆ ರೂಲ್ ಏನಂದರೆ ಬ್ಯಾಕ್ ಸೈಡ್ ಓಪನ್ ಇರಬೇಕು, ಏನಕ್ಕೆ ಬ್ಯಾಕ್ ಸೈಡ್ ಕ್ಲೋಸ್ ಮಾಡಿಬಿಡ್ತಾರೆ, ನಿಮ್ಗೆ ಏನು ಎಫೆಕ್ಟ್ ಸಿಗಲ್ಲ. ಹೌದು, ನೀವು ಜೆಮ್ಸ್ಟೋನ್ ಜ್ಯುವೆಲರಿ ಪ್ರಕಾರ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಈ ಜೆಮ್ಸ್ಟೋನ್ ಇಯರಿಂಗ್ಸ್ನಲ್ಲಿ ವೇರ್ ಮಾಡಬೇಕು. ಆಸ್ಟ್ರಾಲಜಿಕಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಕ್ ಸೈಡ್ ಓಪನ್ ಇರಬೇಕು. 90% ಬ್ಯಾಕ್ ಸೈಡ್ ಓಪನ್ ಇದೆ ಅಂದರೆ ಜೆಮ್ಸ್ಟೋನ್ ಟಚ್ ಆಗಬೇಕು, ಆವಾಗಲೇ ಅದು ಪ್ರಭಾವ, ಆವಾಗಲೇ ಅದು ಎಫೆಕ್ಟಿವ್. ಟಚ್ ಆಗ್ತಾ ಇಲ್ಲ, 60% ಬ್ಯಾಕ್ ಸೈಡ್ ಓಪನ್ ಇರಬೇಕು, ಆವಾಗ ಜೆಮ್ಸ್ಟೋನ್ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಯಾವ್ದು ಎಫೆಕ್ಟಿವ್ ಜಾಸ್ತಿ ಆಗಿರುತ್ತೆ ಅಂತೀರಾ? ಉಂಗುರ ಫಾರ್ಮೆಟ್ನಲ್ಲಿ, ರಿಂಗ್ ಫಾರ್ಮೆಟ್ನಲ್ಲಿ. ಏನಕ್ಕೆ ರಿಂಗ್ನಲ್ಲಿ ಏನಾಗುತ್ತೆ, ಬ್ಯಾಕ್ ಸೈಡ್ ಓಪನ್ ಇರುತ್ತೆ, ಜೆಮ್ಸ್ಟೋನ್ ಬ್ಯಾಕ್ ಸೈಡ್ ಓಪನ್ ಇರುತ್ತೆ, ಆವಾಗ ಜೆಮ್ಸ್ಟೋನ್ ಟಚ್ ಆಗುತ್ತೆ, ಆವಾಗಲೇನು ಕೂಡ ಜೆಮ್ಸ್ಟೋನ್ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಈ ಬ್ರೇಸ್ಲೆಟ್ಸ್ ಹಾಕೋದ್ರಿಂದ ಅಥವಾ ಮನೆಗಳಲ್ಲೂ ಕೂಡ ನೀವು ಈ ಸ್ಟೋನ್ಸ್ಗಳನ್ನು ಇಡ್ಬೋದು ಅಂತ ಹೇಳ್ತೀರಿ, ಅದಕ್ಕೆ ಏನು ಡಿಫ್ರೆನ್ಸ್? ನೋಡಿ, ಬ್ರೇಸ್ಲೆಟ್ಸ್ ಅಂದರೆ ನಿಮ್ಮ ಫಸ್ಟ್ ಪಾಯಿಂಟ್, ಈ ಬ್ರಾಸ್ಲೆಟ್ ಫಾರ್ಮೇಷನ್ ಆಗಿರೋದು ಜೆಮ್ಸ್ಟೋನ್ ಥೆರಪಿನಲ್ಲಿ. ಈ ಜೆಮ್ ಥೆರಪಿನಲ್ಲಿ ಮತ್ತು ಈ ಔರಾ ಥೆರಪಿನಲ್ಲಿ ಅವರು ಜೆಮ್ಸ್ಟೋನ್ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಏನಕ್ಕೆ ನಮ್ಮ ಬಾಡಿನಲ್ಲಿ 7 ಚಕ್ರ ಇದೆ. ಈ 7 ಚಕ್ರ ಯಾವ ಚಕ್ರ ವೀಕ್ ಇದೆ ಅಥವಾ ಯಾವ ಚಕ್ರಕ್ಕೆ ನಾವು ಸ್ಟ್ರಾಂಗ್ ಮಾಡಬೇಕಾದ್ರೆ ಎಲ್ಲ 7 ಚಕ್ರಕ್ಕೆ ಸ್ಟ್ರಾಂಗ್ ಮಾಡಬೇಕಂದ್ರೆ ಈ ಫಸ್ಟ್ ಬಂದಿರೋದು ಬ್ರಾಸ್ಲೆಟ್ಸ್. ಈ ಎಲ್ಲ ಚಕ್ರ ಸ್ಟ್ರಾಂಗ್ ಮಾಡೋಕ್ಕೆ ನಮಗೆ ಬ್ರಾಸ್ಲೆಟ್ಸ್ ಕೊಟ್ಟಿರೋದು. ಆಮೇಲೆ ನಮ್ಮ ಬಾಡಿ ಔರಾ ಹೀಲ್ ಮಾಡೋಕ್ಕೆ ಮತ್ತು ನೆಗೆಟಿವ್ ಎನರ್ಜಿಯಿಂದ ಹೀಲ್ ಆಗೋಕ್ಕೆ ಈ ಬ್ರಾಸ್ಲೆಟ್ ಫಾರ್ಮೇಷನ್ ಆಗಿರೋದು. ಈ ಬ್ರಾಸ್ಲೆಟ್ನಲ್ಲಿ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಎಲ್ಲ ಪಾಸಿಟಿವ್ ಎನರ್ಜೀಸ್ ಆಗುತ್ತೆ ಮತ್ತು ಈ ಔರಾ ಕ್ಲಿನ್ಸ್ ಆಗುತ್ತೆ. ಮತ್ತು ಜೆಮ್ ಥೆರಪಿನಲ್ಲಿ ಬ್ರಾಸ್ಲೆಟ್ಸ್ ಯೂಸ್ ಮಾಡ್ತಾರೆ. ಈ ಜನ್ರೇಷನಲ್ಲಿ ಎಲ್ಲ ಕಡೆ ಬ್ರಾಸ್ಲೆಟ್ ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಬ್ರಾಸ್ಲೆಟ್ ವೇರ್ ಮಾಡ್ತಾ ಇದೆ. ಸಿಂಥೆಟಿಕ್ ಬ್ರಾಸ್ಲೆಟ್ನು ಬರ್ತಾ ಇದೆ, ಪ್ಲಾಸ್ಟಿಕ್ ಬ್ರಾಸ್ಲೆಟ್ನು ಬರ್ತಾ ಇದೆ ಮತ್ತು ನ್ಯಾಚುರಲ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ನು ಬರ್ತಾ ಇದೆ. ಈ ಬ್ರಾಸ್ಲೆಟ್ ವೇರ್ ಮಾಡಿದ್ವಿ ಅಂದರೆ ಒಂದು ಪಾಸಿಟಿವ್ ಫ್ಲೋ ಆಗುತ್ತೆ. ಇದು ಬಂದುಬಿಟ್ಟು ನರ್ವ್ಗೆ ನಮಗೆ ಟಚ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫಾಸ್ಟಾಗಿ ರೂಲ್ ಆಗುತ್ತೆ. ಈ ಮನೆಯಲ್ಲಿ ಕಲ್ಲಿನ ರೂಪದಲ್ಲಿಟ್ಟು ದೇವರ ಮನೆಯಲ್ಲಿ ಹೇಳ್ತಾ ಇದ್ದಾರೆ, ಜೊತೆಗೆ ವಾಸ್ತುನಲ್ಲೂ
ಕೂಡ ಅದನ್ನು ಬಳಸ್ತಾರೆ ಅಂತ ಹೇಳ್ತಿದ್ರಿ. ಅದರದ ಬೆನಿಫಿಟ್ಸ್ ನೋಡಿ, ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದೆ, ಈ ಜೆಮ್ಸ್ಟೋನ್ ನಾವು ವಾಸ್ತುಗೆ ನಾವು ಏನಕ್ಕೆ ಯೂಸ್ ಮಾಡಬೇಕು, ನಮ್ಗೆ ಏನು ಪ್ರಭಾವ ಸಿಗುತ್ತೆ, ಏನು ಎನರ್ಜಿ ಸಿಗುತ್ತೆ, ಇದೆಲ್ಲ ನಾವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ಇವತ್ತು ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಈ ಮನೆ ಕಟ್ಟೋಕ್ಕೆ ಮುಂಚೆ ನೀವು 3 ಥಿಂಗ್ಸ್ ನೋಡಬೇಕು. ಫಸ್ಟು ವಾಸ್ಕಲ್ ನೋಡಬೇಕು, ಸೆಕೆಂಡ್ ಪಾಯಿಂಟ್ ವಾಸ್ತು ನೋಡಬೇಕು, ಥರ್ಡ್ ಥಿಂಗ್ ಆ ವಾಸ್ತುನಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ, ಪಾಸಿಟಿವ್ ಎನರ್ಜೀಸ್ ಇದೆ, ಯಾವ ಪ್ಲೇಸ್ನಲ್ಲಿ ಯಾವ ಬೆಡ್ರೂಮ್ ಬರಬೇಕು, ಕಿಚನ್ ರೂಮ್ ಬರಬೇಕು, ಹಾಲ್ ಬರಬೇಕು, ಯಾವ ಡೈರೆಕ್ಷನಲ್ಲಿ ಬರಬೇಕು, ಇದೆಲ್ಲ ನೀವು ಒಂದು ಸತಿ ವಾಸ್ತು ಎಕ್ಸ್ಪರ್ಟ್ ಆ ಥರ ಕನ್ಸಲ್ಟ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಆಫೀಸ್ನಲ್ಲಿ ಕೂಡ ವಾಸ್ತು ಎಕ್ಸ್ಪರ್ಟ್ಸ್ ಇದ್ದರೆ ಒಂದು ಸತಿ ಬಂದುಬಿಟ್ಟು ನೀವು ಕನ್ಸಲ್ಟ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್, ವಾಸ್ತು ರೆಮಿಡಿ ಮಾಡೋಕ್ಕೆ ಮುಂಚೆ ನೋಡಿ, ನಾವು ಇವಾಗ ಬಂದಿದ್ದೀವಿ, ಇವಾಗ ಪರ್ಚೇಸ್ ಮಾಡಿದ್ದೀವಿ ಪ್ರಾಪರ್ಟಿ. ನೀವು ಪರ್ಚೇಸ್ ಮಾಡೋಕ್ಕೆ ಮುಂಚೆ ಈ ಪ್ರಾಪರ್ಟಿ ಯಾವ ಡೈರೆಕ್ಷನಲ್ಲಿ ಇತ್ತು, ಯಾವ ಸಮಯದಲ್ಲಿ ಏನಿತ್ತು, ಏನೇನು ನೆಗೆಟಿವ್ ಎನರ್ಜೀಸ್ ಇತ್ತು, ಯಾರು ಆ ಪ್ರಾಪರ್ಟಿನಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಅಥವಾ ಏನೋ ನೆಗೆಟಿವ್ ಎನರ್ಜೀಸ್ ಆಗಿಬಿಟ್ಟಿದೆ, ಏನೋ XYZ ಏನೋ ಆಗಿಬಿಟ್ಟಿದೆ ಅಂದರೆ ಆವಾಗ ನೀವು 2 ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಫಸ್ಟ್ ಒನ್ ನವರತ್ನಗಳು, ಸೆಕೆಂಡ್ ಒನ್ ಪೈರೇಟು. ಈ 2 ಜನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ನವರತ್ನಗಳು ಏನಾಗುತ್ತೆ, ಎಲ್ಲ ನವರತ್ನ ಬಂದುಬಿಟ್ಟು 9 ಪ್ಲ್ಯಾನೆಟ್ಸ್ ನಿಮ್ಮ ವಾಸ್ತುನಲ್ಲಿ ರೂಲ್ ಆಗುತ್ತೆ, ಪಾಸಿಟಿವ್ ಎನರ್ಜೀಸ್ ಕೊಡುತ್ತೆ. ಈ ಪೈರೇಟ್ ಜೆಮ್ಸ್ಟೋನ್ ಏನಕ್ಕೆ ಯೂಸ್ ಮಾಡ್ತಾ ಅಂದರೆ, ಫಸ್ಟ್ ಪಾಯಿಂಟ್ ನೆಗೆಟಿವ್ ಎನರ್ಜೀಸ್ ಹೋಗೋಕ್ಕೆ, ಸೆಕೆಂಡ್ ಪಾಯಿಂಟ್ ದುಡ್ಡು ಅಟ್ರಾಕ್ಷನ್ ಮಾಡುತ್ತೆ. ನೀವು ಯಾವುದೇ ಮನೆಯಲ್ಲಿ ಇರಲಿ, ನೆಮ್ಮದಿ ಇರಬೇಕು, ಹೆಲ್ತಿ ಇರಬೇಕು, ವೆಲ್ತಿಯಾಗಿರಬೇಕು. ಅದಕ್ಕೋಸ್ಕರ ವಾಸ್ತುನಲ್ಲಿ ಯೂಸ್ ಮಾಡೋದು 2 ಜೆಮ್ಸ್ಟೋನ್. ಫಸ್ಟ್ ಪಾಯಿಂಟ್ ನವರತ್ನಲ್ಲಿ ಯೂಸ್ ಮಾಡೋದು ನವರತ್ನಗಳು, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಈ ಜನ್ರೇಷನ್ ಎಲ್ಲರಿಗೆ ನಾವು ಹೇಳ್ಕೊಡ್ತಾ ಇರೋದು ಅದು ಯಾವುದಂದರೆ ಪೈರೇಟ್ ಜೆಮ್ಸ್ಟೋನ್. ಈ ಪೈರೇಟ್ ಜೆಮ್ಸ್ಟೋನ್ ಯೂಸ್ ಮಾಡಿದ್ವು ಅಂದರೆ ಒಂದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ. ನಿನ್ನೆನೂ ನಾನು ಹೇಳ್ತಾ ಇತ್ತು, ಪೈರೇಟ್ ಜೆಮ್ಸ್ಟೋನ್ ಇಸ್ ಕಾಲ್ಡ್ ಆಸ್ ಫೂಲ್ಸ್ ಗೋಲ್ಡ್. ಪೈರೇಟ್ ಎಲ್ಲಿರುತ್ತೆ, ದುಡ್ಡಲ್ಲಿರುತ್ತೆ ನಾನು ಹೇಳ್ತಾ ಇತ್ತು. ಏನಕ್ಕಂದರೆ ಪೈರೇಟ್ ಅಟ್ರಾಕ್ಟ್ಸ್ ಮನಿ, ಪೈರೇಟ್ ಅಟ್ರಾಕ್ಟ್ಸ್ ವೆಲ್ತ್, ಪೈರೇಟ್ ಅಟ್ರಾಕ್ಟ್ಸ್ ಗುಡ್ ಹೆಲ್ತ್. ಅದಕ್ಕೋಸ್ಕರ ಪೈರೇಟ್ ಜೆಮ್ಸ್ಟೋನ್ ಇಟ್ಕೊಳ್ಬೋದು. ಅದ್ರ ಜೊತೆ ನೀವು ಕೂಡ ಪಂಚಲೋಹ ಜೆಮ್ಸ್ಟೋನ್ ಅಥವಾ ಪಂಚಲೋಹ ಮೆಟಲ್ಸ್ನು ಕೂಡ ಆ ವಾಸ್ತುನಲ್ಲಿ ಕೂಡ ಇರ್ಬೋದು. ನೋಡಿ, ಅದು ವಾಸ್ತುನಲ್ಲಿ ಇಡೋಕ್ಕೆ ನವರತ್ನಲ್ಲಿ ಇದು ನಾವು ತಂದಿದ್ದೀವಿ. ನೋಡಿ, ಇದು ಬಂದುಬಿಟ್ಟು ನ್ಯಾಚುರಲ್ ಜೆಮ್ಸ್ಟೋನ್. ಪ್ರೀಷಿಯಸ್ ಜೆಮ್ಸ್ಟೋನ್ ಕೂಡ ನೀವು ಇಡ್ಬೋದು. ಪ್ರೀಷಿಯಸ್ ಜೆಮ್ಸ್ಟೋನ್ ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿ ಬರುತ್ತೆ, ಸ್ಮಾಲ್ ಪೀಸಸ್ನಲ್ಲಿ ಬರುತ್ತೆ. ಅದು ಹೀಟೆಡ್ ಇರ್ಬೋದು, ಟ್ರೀಟೆಡ್ ಇರ್ಬೋದು. ಅದಕ್ಕೋಸ್ಕರ ನಾವು ಒಂದು ಕಿಟ್ ತಂದಿದ್ದೀವಿ. ನಿಮ್ಮ ಮನೆಯಲ್ಲಿ ಯಾವುದೇ ಥರ ದೋಷ ಇಲ್ಲಿ ಅಥವಾ ನೀವು ಮನೆ ಕಟ್ಬಿಟ್ಟಿದ್ದೀರಾ, ಆವಾಗ ಏನು ಮಾಡಬೇಕು, ನಿಮ್ಮ ಮನೆ ಗಾಡ್ಸ್ ರೂಮ್ನಲ್ಲಿ, ದೇವರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ನ ನೀವು ಇಡಬಹುದು. ಯಾವುದ್ಯಾವ ಜೆಮ್ಸ್ಟೋನ್ ಅಂದರೆ, ಫಸ್ಟ್ ಪಾಯಿಂಟ್ ಅಮೆಥಿಸ್ ಜೆಮ್ಸ್ಟೋನ್. ಇದು ಬಂದುಬಿಟ್ಟು ನ್ಯಾಚುರಲ್ ಅಮೆಥಿಸ್ ಜೆಮ್ಸ್ಟೋನ್. ಇದು ಏನು ಹೀಟ್ ಮಾಡಿಲ್ಲ, ಟ್ರೀಟ್ ಮಾಡಿಲ್ಲ. ನೋಡಿ, ಅಮೆಥಿಸ್ ಜೆಮ್ಸ್ಟೋನ್ ಮೇಲೆ ಕ್ರೇನ್ಸ್ ಇದೆ, ಮತ್ತು ಇದ್ಮೇಲೆ ಲೈನ್ಸ್ ಇದೆ, ಲೇಯರ್ಸ್ ಇದೆ, ಇನ್ಕ್ಲೂಷನ್ಸ್ ಇದೆ. ಇದು ಅಮೆಥಿಸ್ ಜೆಮ್ಸ್ಟೋನ್ ಮತ್ತು ಕ್ಲಿಯರ್ ಕ್ವಾರ್ಟ್ಜ್ ಜೆಮ್ಸ್ಟೋನ್. ಇದು ಯಾವುದಂದರೆ, ಇದು ಬಂದುಬಿಟ್ಟು ಸಿಟ್ರಿನ್ ಜೆಮ್ಸ್ಟೋನ್. ಸಿಟ್ರಿನ್ ಜೆಮ್ಸ್ಟೋನ್ ನಿಮ್ಮ ಇಂಪಾರ್ಟೆಂಟ್ ಇರೋದು ಗುಡ್ ಫಾರ್ಚ್ಯೂನ್ಗೆ. ಇದು ಬಂದುಬಿಟ್ಟು ಗುರುಗ್ರಹಕ್ಕೆ. ಗುರುಗ್ರಹ ಇಸ್ ಫಾರ್ ಗುಡ್ ರಿಲೇಷನ್ಶಿಪ್, good family bonding, good health, good wealth, good strong mutual understanding ಗೆ ಗುರುಗ್ರಹ ಜೆಮ್ಸ್ಟೋನ್ ಯೂಸ್ ಮಾಡ್ತೀರಿ. ಮತ್ತು ರೆಡ್ ಗಾರ್ನೆಟ್ ಜೆಮ್ಸ್ಟೋನ್ ನಾವು ಯೂಸ್ ಮಾಡ್ತೀವಿ. ಗಾರ್ನೆಟ್ ಬಂದುಬಿಟ್ಟು ಕುಜಗ್ರಹಕ್ಕೆ ಅಧಿಪತಿ ಇರೋದು. ಕುಜಗ್ರಹ ಏನಂದರೆ, ಇದು ಬಂದುಬಿಟ್ಟು ಭೂಮಿಗೆ ಕಾರಕ. ನಾವು ಏನು ಹೇಳ್ತೀವಿ, ಮೆಟಲ್ಸ್ಗೆ ಕಾರಕ, ಬ್ರದರ್ಸ್ಗೆ ಕಾರಕ. ಇದೆಲ್ಲ ಸ್ಟ್ರಾಂಗ್ ಇರಬೇಕಾದ್ರೆ ಈ ನವರತ್ನಗಳು ನಿಮ್ಮ ಲೈಫ್ನಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ತಂದಿತ್ತು. ನೋಡಿ, ನಮ್ಮ ಒಂದು ಕಸ್ಟಮರ್ ಇತ್ತು. ಆ ಕಸ್ಟಮರ್ ಬಂದುಬಿಟ್ಟು ಹೇಳಿದರು, ಸರ್ ನಮ್ಮ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗ್ತಾ ಇಲ್ಲ, ಮತ್ತು ನಾವು ಮನೆ ಎಂಟ್ರೆನ್ಸ್ ಆದ ತಕ್ಷಣ ನೆಗೆಟಿವ್ ಎನರ್ಜೀಸ್ ಇದೆ. ಆವಾಗ ಆಚೆ ಯಾವ ರೀತಿಯಲ್ಲಿ ಬರಬೇಕು ಸರ್, ಎಷ್ಟೋ ಜನಕ್ಕೆ ನಾವು ಹೇಳ್ಕೊಡ್ತಾ ಇದ್ವಿ ಸರ್. ಸೊ ಈ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಆದರೆ ಅದು ಬಂದುಬಿಟ್ಟು ನವರತ್ನಗಳು. ನವರತ್ನಗಳಿನಲ್ಲಿ ಸೆಮಿ ಪ್ರೀಷಿಯಸ್ ಜೆಮ್ಸ್ಟೋನ್, ಸೆಮಿ ಪ್ರೀಷಿಯಸ್ ಜೆಮ್ಸ್ಟೋನ್, ರಫ್ ಜೆಮ್ಸ್ಟೋನ್ ನೀವು ಈ ಕಿಟ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಹುದು. ಈ ಕ್ರಿಸ್ಟಲ್ಸ್ಗಳು ಅಂದರೆ ಈಗ ಕೈಗೆ ಬ್ರೇಸ್ಲೆಟ್ಸ್ ಹಾಕುವಂಥ ರೂಪದಲ್ಲೂ ಕೂಡ ನೆನೆ ತಿಳಿಸ್ತಾ ಇದ್ರಿ. ಆದರೆ ಯಾವ ರಾಶಿಯವರು ಯಾವ ಬ್ರೇಸ್ಲೆಟನ್ನು ಧರಿಸಬೇಕು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರೋದಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಸ್ಟಾರ್ಟಿಂಗ್ ಹೇಳ್ತಾ ಬರ್ತಾ ಇದ್ದೀನಿ, ನೀವು ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕಂದ್ರೆ ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ, ಲಗ್ನ ಪ್ರಕಾರ ವೇರ್ ಮಾಡ್ಬೋದು. ಈಸಿಯೆಸ್ಟ್ ಅಂದರೆ ರಾಶಿ ಪ್ರಕಾರ ಜೆಮ್ಸ್ಟೋನ್ ವೇರ್ ಮಾಡೋಂಗಿಲ್ಲ. ಕ್ರಿಸ್ಟಲ್ಸ್ ಬೇಕಂದರೆ ನೀವು ವೇರ್ ಮಾಡ್ಬೋದು. ರಾಶಿ ಪ್ರಕಾರ ಎಷ್ಟೋ ಜನ ಹೇಳಿದ್ರೆ ಕುಜಗ್ರಹ, ಮೇಷ ರಾಶಿಗೆ ಕುಜಗ್ರಹ ಅಧಿಪತಿ ಇರೋದು, ಹವಳ ಹಾಕ್ಕೊಳ್ಳಿ, ಅದು ಹಾಕೋದು ತಪ್ಪು. ಮತ್ತು ಜೆಮ್ಸ್ಟೋನ್ ವೇರ್ ಮಾಡೋಂಗಿಲ್ಲ. ನೀವು ಜೆಮ್ಸ್ಟೋನಲ್ಲಿ ಕ್ರಿಸ್ಟಲ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ನಲ್ಲಿ ವೇರ್ ಮಾಡ್ತಾ ಇದ್ದೀರಾ ಅಂದರೆ ನೀವು ವೇರ್ ಮಾಡಬಹುದು. ಅದು ಯಾವುದ್ಯಾವುದು ಅಂದರೆ, ನೋಡಿ, ಮೇಷ ರಾಶಿಗೆ ಕುಜಗ್ರಹ ಅಧಿಪತಿ ಇದೆ. ಕುಜಗ್ರಹ ಅದು ನೀವು ರೆಡ್ ಕೋರಲ್ ಬ್ರಾಸ್ಲೆಟ್ ವೇರ್ ಮಾಡ್ಬೋದು, ಅಥವಾ ರೆಡ್ ಕಾರ್ಲಿನಿಯನ್ ಬ್ರಾಸ್ಲೆಟ್ ವೇರ್ ಮಾಡ್ಬೋದು, ಅಥವಾ ರೆಡ್ ಜಾಸ್ಪರ್ ಬ್ರಾಸ್ಲೆಟ್ನು ಕೂಡ, ಈ 3 ಬ್ರಾಸ್ಲೆಟ್ನು ಕೂಡ ಈ ಮೇಷ ರಾಶಿಯವರು ವೇರ್ ಮಾಡ್ಬೋದು. ವೃಷಭ ರಾಶಿಯವರು ಡೈಮಂಡ್ ಬ್ರಾಸ್ಲೆಟ್ ನೀವು ವೇರ್ ಮಾಡ್ಬೋದು. ಡೈಮಂಡ್ ಬ್ರಾಸ್ಲೆಟ್ ಅಂದರೆ ಎಲ್ಲ ಸುತ್ತ ಗೋಲ್ಡ್ ಇರಲಿ ಅಥವಾ ಸಿಲ್ವರ್ ಇರಲಿ, ಸೆಂಟರ್ನಲ್ಲಿ 1 ಡೈಮಂಡ್ ಬ್ರಾಸ್ಲೆಟ್ನು ಕೂಡ ವೇರ್ ಮಾಡ್ಬೋದು. ಅಥವಾ ಸ್ಯಾಲೆನೈಟ್ ಬ್ರಾಸ್ಲೆಟ್ ಬರುತ್ತೆ, ವೈಟ್ ಸ್ಯಾಲೆನೈಟ್ ಬ್ರಾಸ್ಲೆಟ್ನು ಕೂಡ
ವೇರ್ ಮಾಡ್ಬೋದು. ದಿ ಸೆಕೆಂಡ್ ಬ್ರಾಸ್ಲೆಟ್ ಈಸ್ ವೈಟ್ ಓಪಲ್ ಬ್ರಾಸ್ಲೆಟ್ ಬರುತ್ತೆ. ಅದು ಬ್ಲ್ಯಾಕ್ ಓಪಲ್ ಬರುತ್ತೆ, ಗ್ರೀನ್ ಓಪಲ್ ಬರುತ್ತೆ, ಬೇರೆ ಬೇರೆ ಶೇಡ್ಸ್ನಲ್ಲಿ ಓಪಲ್ ಜೆಮ್ಸ್ಟೋನ್ ಬರುತ್ತೆ. ವೆರ್ ಆಫ್ ದಿ ಈಸಿಯೆಸ್ಟ್ ಅಂದರೆ ಅದು ವೈಟ್ ಓಪಲ್ ಬ್ರಾಸ್ಲೆಟ್ ಬರುತ್ತೆ. ಆ ಬ್ರಾಸ್ಲೆಟ್ ನೀವು ವೇರ್ ಮಾಡ್ಬೋದು. ಮಿಥುನ ರಾಶಿಯವರು ಎಮ್ರಾಲ್ಡ್ ಟಂಬಲ್ಸ್ ಬರುತ್ತೆ. ಎಮ್ರಾಲ್ಡ್ಸ್ನಲ್ಲಿ ರೌಂಡ್ ಟಂಬಲ್ಸ್ ಬರುತ್ತೆ. ಆ ಬ್ರಾಸ್ಲೆಟ್ ವೇರ್ ಮಾಡ್ಬೋದು. ಅಥವಾ ಗ್ರೀನ್ ಅವೆಂಚರಿನ್ ಬ್ರಾಸ್ಲೆಟ್ ಬರುತ್ತೆ, ಅದು ವೇರ್ ಮಾಡ್ಬೋದು. ಅಥವಾ ಗ್ರೀನ್ ಜಾಸ್ಪರ್ ಬ್ರಾಸ್ಲೆಟ್ ಬರುತ್ತೆ, ಅದು ವೇರ್ ಮಾಡ್ಬೋದು. ಅಥವಾ ಗ್ರೀನ್ ಜೇಡ್ ಜೆಮ್ಸ್ಟೋನ್ ಬರುತ್ತೆ, ಅದು ವೇರ್ ಮಾಡ್ಬೋದು. ಅಥವಾ ಇನ್ನೊಂದು ಸ್ಪೆಷಲ್ ಅಂದರೆ ಗ್ರೀನ್ ಮ್ಯಾಲಕೈಟ್ ಜೆಮ್ಸ್ಟೋನ್ ಬರುತ್ತೆ, ಅದನ್ನು ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ಕರ್ಕಾಟಕ ರಾಶಿಯವರು ಮುತ್ತು ಬ್ರಾಸ್ಲೆಟ್ ಅವರು ವೇರ್ ಮಾಡ್ಬೋದು. ಮುತ್ತು ಎಲ್ಲ ಕಡೆ ಸಿಗ್ತಾ ಇದೆ. ಈ ಮುತ್ತು ಒನ್ ಆಫ್ ದಿ ಈಸಿಯೆಸ್ಟ್ ಬೆಸ್ಟ್ ಕ್ವಾಲಿಟಿ ಮುತ್ತು ಬಂದುಬಿಟ್ಟು ಬಸ್ರಾ ಪರ್ಲ್ ಅಥವಾ ಸೌತ್ ಸಿ ಪರ್ಲ್ ಬ್ರಾಸ್ಲೆಟ್ ವೇರ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಮೂನ್ ಸ್ಟೋನ್ ಬ್ರಾಸ್ಲೆಟ್ನು ಕೂಡ ವೇರ್ ಮಾಡ್ಬೋದು. ಅಥವಾ ಸ್ಫಟಿಕ ಬ್ರಾಸ್ಲೆಟ್. ನಾನು ಹೇಳ್ತಾ ಇದ್ದು ಸ್ಫಟಿಕ ಬ್ರಾಸ್ಲೆಟ್ ಅಂದರೆ ಕೂಲ್ ಆಗಿರ್ತೀರಾ, ಕಾಮ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ, ನಿಮ್ಮ ಬಾಡಿ ತುಂಬ ಹೀಟ್ ಇದೆ ಅಂದರೆ ಈ ಸ್ಫಟಿಕ ಬ್ರಾಸ್ಲೆಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಿಂಹರಾಶಿಯವರು ಬಂದುಬಿಟ್ಟು ಸ್ಟಾರ್ ರೂಬಿ ಬ್ರಾಸ್ಲೆಟ್ ಬರುತ್ತೆ, ಅದು ವೇರ್ ಮಾಡ್ಬೋದು. ಅಥವಾ ಸನ್ ಸ್ಟೋನ್ ಬ್ರಾಸ್ಲೆಟ್ ಬರುತ್ತೆ, ಅದು ವೇರ್ ಮಾಡ್ಬೋದು. ಈ ಎರಡು ಬ್ರಾಸ್ಲೆಟ್ನಲ್ಲಿ ಕೂಡ ಈ ಸಿಂಹರಾಶಿಯವರು ವೇರ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕನ್ಯಾ ರಾಶಿಯವರು ಗ್ರೀನ್ ಜೆಡ್ ಬ್ರಾಸ್ಲೆಟ್ ಅಥವಾ ಗ್ರೀನ್ ಎವೆಂಚರಿನ್ ಬ್ರಾಸ್ಲೆಟ್ ಅವರಂತೂ ವೇರ್ ಮಾಡ್ಬೋದು. ಕನ್ಯಾ ರಾಶಿಯವರು ಏನು ಬೆನಿಫಿಟ್ಸ್ ಏನಂದರೆ ಇದು ಬಂದುಬಿಟ್ಟು ಡೈರೆಕ್ಟ್ಲಿ ಬುಧ ಗ್ರಹ ರೂಲ್ ಆಗೋದು. ಈ ಕನ್ಯಾ ರಾಶಿಯವರು ದಿಲ್ ಬಿ ವೆರಿ ಶಾರ್ಪ್, ಇಂಟೆಲಿಜೆಂಟ್ ಇನ್ ಟರ್ಮ್ಸ್ ಆಫ್ ಮೆಮೊರಿ ಪವರ್, ಗುಡ್ ಥಿಂಕಿಂಗ್ ಸ್ಕಿಲ್, ಗುಡ್ ಟಾಕಿಂಗ್ ಸ್ಕಿಲ್, ತುಂಬ ಶಾರ್ಪ್ ಆಗಿರ್ತಾರೆ. ಇನ್ನೂ ನಿಮ್ಮ ಮೆಮೊರಿ ಪವರ್ ಬೂಸ್ಟ್ ಮಾಡೋಕ್ಕೆ ಗ್ರೀನ್ ಜೇಡ್ ಅಥವಾ ಗ್ರೀನ್ ಎವೆಂಚರಿ ಬ್ರಾಸ್ಲೆಟನ್ನು ತುಂಬ ರೂಲ್ ಆಗುತ್ತೆ. ಈ ತುಲಾರಾಶಿಯವರು ಬಂದುಬಿಟ್ಟು ಓಪಲ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ ಅಂತ ವೇರ್ ಮಾಡ್ಬೋದು. ಅಥವಾ ಸೆಲೆನೈಟ್ ಬ್ರಾಸ್ಲೆಟ್ ಅಂತ ಅವರು ವೇರ್ ಮಾಡ್ಬೋದು. ವೃಶ್ಚಿಕ ರಾಶಿಯವರು ವಿಶೇಷ ಏನಂದರೆ ದೇ ಆರ್ ವೆರಿ ಲಾಜಿಸ್ಟಿಕ್ ಪರ್ಸನ್, ವೆರಿ ಥಿಂಕಿಂಗ್ ಪರ್ಸನ್. ಯಾವ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಒಂದ್ಸತಿ ಥಿಂಕ್ ಮಾಡಿಬಿಟ್ಟು ತೊಗೊಳ್ತಾರೆ. ಅವರು ಬಂದುಬಿಟ್ಟು ಕೋರಲ್ ಬ್ರಾಸ್ಲೆಟ್ನಲ್ಲಿ ವೇರ್ ಮಾಡ್ಬೋದು. ಅಥವಾ ರೆಡ್ ಕಾರ್ಲಿನಿಯನ್ ಬ್ರಾಸ್ಲೆಟ್ ವೇರ್ ಮಾಡ್ಬೋದು. ಸೆಕೆಂಡ್ ಬಂದುಬಿಟ್ಟು ರೆಡ್ ಜಾಸ್ಪರ್ ಬ್ರಾಸ್ಲೆಟ್ನು ಕೂಡ ಅವರು ವೇರ್ ಮಾಡ್ಬೋದು. ಧನಸ್ಸು ರಾಶಿಯವರು ಸಿಟ್ರಿನ್ ಬ್ರಾಸ್ಲೆಟ್ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಇನ್ನು ತೋರಿಸ್ತಾ ಇತ್ತು ಸಿಟ್ರಿನ್ ಜೆಮ್ಸ್ಟೋನ್ ಈ ಥರ ಬರುತ್ತೆ. ಲೈಟ್ ಯೆಲ್ಲೋ ಕಲರ್ನಲ್ಲಿಯೂ ಕೂಡ ಬರುತ್ತೆ, ಡಾರ್ಕ್ ಯೆಲ್ಲೋ ಕಲರ್ನಲ್ಲೂ ಕೂಡ ಸಿಟ್ರಿನ್ ಜೆಮ್ಸ್ಟೋನ್ ಸಿಗುತ್ತೆ. ರಷ್ಯಾನಲ್ಲಿ ಸಿಗುತ್ತೆ, ಆಫ್ರಿಕಾನಲ್ಲಿ ಸಿಗುತ್ತೆ, ಇಂಡಿಯಾನಲ್ಲಿ ಸಿಗುತ್ತೆ, ಸುಮಾರು ದೇಶನಲ್ಲಿ ಸಿಗುತ್ತೆ. ಸಿಟ್ರಿನ್ ವಿಶೇಷ ಅಂದರೆ ವೆಲ್ತ್, ಹೆಲ್ತ್, ಎನರ್ಜಿ ಬೂಸ್ಟ್ ಮಾಡೋಕ್ಕೆ ಸಿಟ್ರಿನ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ ಯೂಸ್ ಆಗುತ್ತೆ. ಮಕರ ರಾಶಿಯವರು ಬಂದುಬಿಟ್ಟು ಬ್ಲೂ ಸಫರ್ ಅಂತ ವೇರ್ ಮಾಡ್ಬೋದು. ಎಲ್ಲ ಕಡೆ ಇವಾಗ ಕಾಮನ್ ಆಗಿದೆ ಬ್ಲೂ ಸಫರ್ ಬ್ರಾಸ್ಲೆಟ್ ಅವರು ವೇರ್ ಮಾಡ್ಬೋದು. ಅಥವಾ ಅಮೆಥಿಸ್ ಬ್ರಾಸ್ಲೆಟ್ನು ಕೂಡ ವೇರ್ ಮಾಡ್ಬೋದು. ಅಥವಾ ಲ್ಯಾಪಿಸ್ ಲಜೂಲಿ ಅಂತ ಜೆಮ್ಸ್ಟೋನ್ ಬರುತ್ತೆ. ಈ ಲ್ಯಾಪಿಸ್ ಲಜೂಲಿ ಜೆಮ್ಸ್ಟೋನ್ ಅಂತ ಅದು ಬಂದುಬಿಟ್ಟು ಈಜಿಪ್ಟ್ನಲ್ಲಿ ಫೌಂಡ್ ಆಗಿರೋದು. ಈಜಿಪ್ಷಿಯನ್ ಕಲ್ಚರ್ನಲ್ಲಿ ಲ್ಯಾಪಿಸ್ ಲಜೂಲಿ ತುಂಬ ವಿಶೇಷ ಇದೆ, ತುಂಬ ಬೆನಿಫಿಷಿಯಲ್ ಇದೆ ಲ್ಯಾಪಿಸ್ ಲಜೂಲಿದು ಬ್ರಾಸ್ಲೆಟ್. ನೆಕ್ಸ್ಟ್ ಬಂದುಬಿಟ್ಟು ಮಕರ ರಾಶಿ ಮತ್ತು ಕುಂಭರಾಶಿ ಈ ಇಬ್ಬರೂ ಕೂಡ ಲ್ಯಾಪಿಸ್ ಲಜೂಲಿ, ಅಮೆಥಿಸ್ಟ್ ಆ್ಯಂಡ್ ಬ್ಲೂ ಸಫರ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ನು ಕೂಡ ವೇರ್ ಮಾಡ್ಬೋದು. ಲಾಸ್ಟ್ ಬಂದುಬಿಟ್ಟು ಮೀನರಾಶಿಯವರು ಬಂದುಬಿಟ್ಟು ಸಿಟ್ರಿನ್ ಜೆಮ್ಸ್ಟೋನ್ ಅಥವಾ ಎಲ್ಲೋ ಕಾರ್ಲಿನಿಯನ್ ಜೆಮ್ಸ್ಟೋನ್ ಅಥವಾ ಎಲ್ಲೋ ಟೋಪ್ಯಾಸ್ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ಬೋದು. ಇದು ಬಂದುಬಿಟ್ಟು ರಾಶಿ ಆಯಿತು. ಇವಾಗ ನೋಡೋಣ ಫೂಲ್ಸ್ ಗೋಲ್ಡ್ ಪೈರೇಟ್ ಜೆಮ್ಸ್ ಯಾರ್ಯಾರು ವೇರ್ ಮಾಡ್ಬೋದು. ದೇರ್ ಆರ್ ಸಮ್ ಬ್ರಾಸ್ಲೆಟ್ ಕಾಮನ್ ಆಗಿ ಎಲ್ಲರೂ ಕೂಡ ವೇರ್ ಮಾಡ್ಬೋದು. ಅದು ಬಂದುಬಿಟ್ಟು ಯೂನಿವರ್ಸಲ್ ಬ್ರಾಸ್ಲೆಟ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಯಾವುದಂದ್ರೆ ಪೈರೇಟ್ ಜೆಮ್ಸ್ಟೋನ್ ಬ್ರಾಸ್ಲೆಟ್. ಈ ಪೈರೇಟ್ ಬ್ರಾಸ್ಲೆಟ್ ಎಲ್ಲರೂ ಕೂಡ ವೇರ್ ಮಾಡ್ಬೋದು. ಎವ್ರಿ ಒನ್ ನೋ ನೀಡ್ ಟು ಸಿ ರಾಶಿ, ನಕ್ಷತ್ರ, ದಶಾಭುಕ್ತಿ ಏನು ನೋಡೋದು ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಈ ಪೈರೇಟ್ ಜೆಮ್ಸ್ಟೋನ್ ಬ್ರಾಸ್ಲೆಟ್ನ ಧರಿಸಬಹುದು. ನಿಮ್ಮ ಲೈಫ್ನಲ್ಲಿ ದುಡ್ಡು ಅಟ್ರಾಕ್ಟ್ ಮಾಡಬಹುದು. ಸೆಕೆಂಡ್ ಬಂದುಬಿಟ್ಟು ಕರಂಗಲಿ ಬ್ರಾಸ್ಲೆಟ್ ನಾನು ಹೇಳ್ತಾ ಇತ್ತು. ಕರಂಗಲಿ ವಿಶೇಷ ಏನಂದರೆ ನೆಗೆಟಿವ್ ಎನರ್ಜೀಸ್ ಆಗಲ್ಲ, ಮಾಟ ಮಂತ್ರ, ದೃಷ್ಟಿ ದೋಷ ಏನು ನಿಮ್ಮ ಲೈಫ್ನಲ್ಲಿ ಎಫೆಕ್ಟ್ ಆಗಲ್ಲ. ಥರ್ಡ್ ಒನ್ ಬಂದುಬಿಟ್ಟು ರೋಸ್ ಕಾರ್ಡ್ಸ್ ಬ್ರಾಸ್ಲೆಟ್ ಬಂದುಬಿಟ್ಟು ಟು ಅಟ್ರಾಕ್ಟ್ ವೆಲ್ತ್, ಟು ಅಟ್ರಾಕ್ಟ್ ಗುಡ್ ರಿಲೇಷನ್ಶಿಪ್, ಟು ಅಟ್ರಾಕ್ಟ್ ಲವ್ ಅಂತ ಹೇಳ್ತೀವಿ. ಫಾರ್ ಅ ಸ್ಟ್ರಾಂಗ್ ಬಾಂಡಿಂಗ್ ರಿಲೇಷನ್ಶಿಪ್ ರೋಸ್ ಕಾರ್ಡ್ಸ್ ಬ್ರಾಸ್ಲೆಟ್ ಅಂತ ಹೇಳ್ತೀವಿ. ಎಷ್ಟೇ ಬಿಸ್ನೆಸ್ ಪ್ಲೇಸ್ನಲ್ಲಿ ನೀವು ಎಷ್ಟು ಜಾಗ ನೋಡಿರ್ತೀರ, ಎರಡು ಜೆಮ್ಸ್ಟೋನ್ ಇರ್ತಾ ಇರೋದು ಯಾವುದಂದ್ರೆ ಪೈರೇಟ್ ಜೆಮ್ಸ್ಟೋನ್ ಮತ್ತು ಸಿಟ್ರಿನ್ ಜೆಮ್ಸ್ಟೋನ್. ಪೈರೇಟ್ ಜೆಮ್ಸ್ಟೋನ್ ರಫ್ ಇಟ್ಕೊಳ್ತಾರೆ ಮತ್ತು ಸಿಟ್ರಿನ್ ಜೆಮ್ಸ್ಟೋನ್ ರಫ್ ಇಟ್ಕೊಳ್ತಾರೆ. ಅದು ಏನಂದರೆ ಮನಿ ಕಾಂಬಿನೇಷನ್ ಅಂತ ಹೇಳ್ತೀವಿ. ಅದು ಕಾಂಬಿನೇಷನ್ ಅಂದರೆ ಫಸ್ಟ್ ಒಂದು ಮನಿ ಅಟ್ರಾಕ್ಟ್ ಆಗುತ್ತೆ, ವೆಲ್ತ್ ಅಟ್ರಾಕ್ಟ್ ಆಗುತ್ತೆ, ಫಾರ್ ಅ ಗುಡ್ ಫಾರ್ಚೂನು ಕೂಡ ಈ ಜೆಮ್ಸ್ಟೋನ್ ಬ್ರಾಸ್ಲೆಟ್ನ ವೇರ್ ಮಾಡ್ತಾರೆ. ಇನ್ನೂ ನಿಮಗೆ ಮಾಹಿತಿ ಬೇಕಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಮಲ್ಲೇಶ್ವರಂ ಇಂತಹ ಬ್ರಾಂಚ್ನಲ್ಲಿ ನೀವು ವಿಸಿಟ್ ಮಾಡಬಹುದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಯಾವ ಸ್ಟೋನನ್ನು ಯಾವ್ದು ಧರಿಸ್ಬೋದು, ಜೊತೆಗೆ ಈ ಬ್ರೇಸ್ಲೆಟ್ಸ್ನ ವಿಶೇಷತೆ, ಹಾಗೆ ಮನೆಯಲ್ಲಿ ರಫ್ ಆಗಿ ನಾವೇನಾದರೂ ಸ್ಟೋನ್ಸ್ಗಳನ್ನು ಇಟ್ಕೊಳ್ತೀವಿ ಅಂದರೆ ಅದರ ವಿಶೇಷತೆ, ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ.
ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನ ನೋಡಿದ್ರಿ. ನೀವು ಕೂಡ ಅಥೆಂಟಿಕ್ ಇರುವಂತಹ ಜೆಮ್ ಸ್ಟೋನ್ ಅನ್ನ ಖರೀದಿ ಮಾಡಬೇಕು, ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅಂತಂದ್ರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿ ಕೊಡಿ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ 7 ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕಾಗಿ ಒಂದು ವಿಶೇಷವಾದಂತಹ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳುವಂತಹ ಸ್ಟೋನ್ಗಳು ಕೂಡ ಲಭ್ಯವಿದೆ. ಅದನ್ನು ಕೂಡ ನೀವು ಖರೀದಿ ಮಾಡಬಹುದು. ಬ್ರೆಸ್ಲೆಟ್ ರೂಪದಲ್ಲಾರು ಹಾಕಬಹುದು ಅಥವಾ ಹಾರದ ರೂಪದಲ್ಲಿ ಬೇಕಾದರೂ ಹಾಕೊಳ್ಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೇಕು ಅಂತಂದ್ರೆ ಈಗಾಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.